ನಮಸ್ಕಾರ ಗೆಳೆಯರೇ. ನಿಮ್ಮ ದೈನಂದಿನ ಬದುಕಿನಲ್ಲಿ ಒಂದು ಬಾರಿ ಯೋಚಿಸಿದ್ದೀರಾ, ಯಾಕೆ ಇಷ್ಟೊಂದು ಧರ್ಮಗಳು, ಇಷ್ಟೊಂದು ಆಚರಣೆಗಳು, ಆದರೆ ಎಲ್ಲರ ಹೃದಯದಲ್ಲೂ ಒಂದೇ ಒಂದು ಕೆಲಸವೇ ದೊಡ್ಡದು, ಅದು ಮಾನವೀಯತೆಯನ್ನು ಉಳಿಸಿಕೊಳ್ಳುವುದು. ಹೌದು, ಇಂದು ನಾವು ಆ ರಹಸ್ಯವನ್ನು ತೆರೆದುಕೊಳ್ಳುತ್ತೇವೆ, ಏಕೆಂದರೆ ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಧರ್ಮದ ನಿಜವಾದ ಮುಖವನ್ನು ತೋರಿಸುತ್ತದೆ, ಅದು ಕೇವಲ ಮಾನವೀಯತೆಯೇ. ಈಗಲೇ ಈ ರಹಸ್ಯವನ್ನು ಕೇಳಲು ಸಿದ್ಧರಾ? ಅಂದಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಧರ್ಮಗಳ ಹಿಂದಿನ ಅಪರೂಪದ ಕಥೆಗಳು, ವೈಜ್ಞಾನಿಕ ರಹಸ್ಯಗಳು ಮತ್ತು ನಿಮ್ಮ ಬದುಕನ್ನು ಶಾಂತಗೊಳಿಸುವ ಸಲಹೆಗಳು ಎಲ್ಲವೂ ಒಂದೇ ಸ್ಥಳದಲ್ಲಿ. ಆದ್ದರಿಂದ ಈಗಲೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ ಮತ್ತು ನಿಮ್ಮ ಗೆಳೆಯರನ್ನು ಟ್ಯಾಗ್ ಮಾಡಿ, ಏಕೆಂದರೆ ಈ ಕಥೆಯನ್ನು ಎಲ್ಲರೂ ಕೇಳಬೇಕು, ಅಲ್ಲವೇ? ಸರಿ, ಆರಂಭಿಸೋಣ. ನೀವು ಯೋಚಿಸಿದ್ದೀರಾ, ಧರ್ಮ ಎಂದರೇನು? ಅದು ದೇವರ ಹೆಸರಿನಲ್ಲಿ ಮಾಡುವ ಪೂಜೆಯೇ, ಅಥವಾ ನಿಮ್ಮ ಹೃದಯದಲ್ಲಿ ಮೂಡುವ ಒಂದು ಶಕ್ತಿ? ಇದು ನಿಮ್ಮ ಮನಸ್ಸನ್ನು ಕುದುರೆ ಮಾಡುವಂತೆ ಮಾಡಬಹುದೇ? ಕಾಯ್ತೀರಿ. ಈಗ ಮೊದಲು ಒಂದು ಪ್ರಶ್ನೆ, ನೀವು ಯಾವ ಧರ್ಮದಿಂದ ಬಂದಿದ್ದೀರಿ? ಆದರೆ ಆ ಧರ್ಮ ನಿಮಗೆ ಏನು ಕಲಿಸಿದೆ? ಅದು ಪ್ರೀತಿ ಅಥವಾ ಭಯ? ಈ ವಿಡಿಯೋದಲ್ಲಿ ನಾವು ಇದನ್ನು ಆಳವಾಗಿ ಚರ್ಚಿಸುತ್ತೇವೆ ಮತ್ತು ನೀವು ಆಶ್ಚರ್ಯಗೊಳ್ಳುತ್ತೀರಿ. ಪ್ರಪಂಚದಲ್ಲಿ ಸಾವಿರಾರು ಧರ್ಮಗಳಿವೆ, ಲಕ್ಷಾಂತರ ಆಚರಣೆಗಳಿವೆ. ಪ್ರತಿಯೊಬ್ಬರೂ ತಮ್ಮ ಧರ್ಮವೇ ಶ್ರೇಷ್ಠ ಎಂದು ನಂಬುತ್ತಾರೆ. ಆದರೆ ಇದೊಂದು ಧರ್ಮವಿದ್ದು ಅದು ಎಲ್ಲರಿಗಿಂತ ಮಿಗಿಲಾದದ್ದು, ಅದೇ ಮಾನವೀಯತೆ. ಹೌದು, ಧರ್ಮದ ನಿಜವಾದ ಅರ್ಥವೇನು? ಅದು ನಮಗೆ ಏನು ಕಲಿಸುತ್ತದೆ? ಇಂದು ನಾವು ಇದನ್ನು ಸರಳವಾಗಿ ಆದರೆ ಆಳವಾಗಿ ತಿಳಿಯೋಣ ಮತ್ತು ನೀವು ಈ ಕೊನೆಯವರೆಗೂ ಕೈಬಿಡಲಾರೆ. ಮೊದಲು ಒಂದು ಕುತೂಹಲಕರ ಪ್ರಶ್ನೆ, ನೀವು ಯೋಚಿಸಿದ್ದೀರಾ, ಏಕೆ ಎಲ್ಲಾ ಧರ್ಮಗಳು ಒಂದೇ ಸಂದೇಶವನ್ನು ಕೇಳಿಸುತ್ತವೆ, ಆದರೆ ನಾವು ಇನ್ನೂ ಒಡನಾಟ ಕಳೆದುಕೊಳ್ಳುತ್ತೇವೆ? ಇದರ ಹಿಂದೆ ಒಂದು ರಹಸ್ಯವಿದೆ, ಅದನ್ನು ಈಗ ತೆರೆಯೋಣ. ಧರ್ಮ ಎಂಬ ಪದವು ಸಂಸ್ಕೃತದ ಧೃ ಧಾತುವಿನಿಂದ ಬಂದಿದೆ, ಅಂದರೆ ಧರಿಸು ಅಥವಾ ಧಾರಣೆ ಮಾಡು ಎಂದು ಅರ್ಥ. ಸಮಾಜವನ್ನು ಒಗ್ಗೂಡಿಸಿ ಹಿಡಿದಿಟ್ಟುಕೊಳ್ಳುವ ನಿಯಮಗಳೇ ಧರ್ಮ. ಇದು ಕೇವಲ ಪೂಜೆ ಅಥವಾ ಪ್ರಾರ್ಥನೆಯಲ್ಲ, ನಾವು ಬದುಕಬೇಕಾದ ಸರಿದಾರಿ, ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ನಮಗೆ ಧರ್ಮವೇ ತಿಳಿಸಿಕೊಡುತ್ತದೆ. ಆದರೆ ನೀವು ತಿಳಿದಿದ್ದೀರಾ, ಈ ಸರಿದಾರಿಯ ಹಿಂದೆ ಒಂದು ಪುರಾಣ ಕಥೆಯಿದೆ. ರಾಮಾಯಣದಲ್ಲಿ ರಾಮನು ಧರ್ಮವನ್ನು ಧರಿಸಿದ್ದು ಹೇಗೆ? ಅವನು ರಾವಣನನ್ನು ಸೋಲಿಸಿದ್ದು ಯುದ್ಧದಿಂದಲ್ಲ, ಧರ್ಮದ ಬಲದಿಂದ. ಮತ್ತು ಅದು ನಮಗೆ ಕಲಿಸುವುದೇನು? ಕಾಯ್ತೀರಿ, ಈ ಕಥೆಯನ್ನು ನಾವು ಆಳವಾಗಿ ಹೇಳುತ್ತೇವೆ. ಪ್ರತಿಯೊಂದು ಧರ್ಮವೂ ಮೂಲಭೂತವಾಗಿ ಒಂದೇ ಸಂದೇಶವನ್ನು ನೀಡುತ್ತವೆ. ಹಿಂದೂ ಧರ್ಮ ಅಹಿಂಸಾ ಪರಮೋ ಧರ್ಮಃ ಎಂದು ಕಲಿಸಿದರೆ, ಅದರ ಹಿಂದೆ ಮಹಾಭಾರತದ ಭೀಷ್ಮನ ಕಥೆಯಿದೆ. ಅವನು ಯುದ್ಧದಲ್ಲಿ ಸಹೋದರರನ್ನು ಕೊಂದದ್ದಕ್ಕಿಂತ ಅಹಿಂಸೆಯನ್ನು ಆಯ್ಕೆ ಮಾಡಿ. ಆದರೆ ನೀವು ಯೋಚಿಸಿದ್ದೀರಾ, ಈ ಅಹಿಂಸೆಯನ್ನು ಗಾಂಧೀಜಿ ಹೇಗೆ ಜಗತ್ತಿಗೆ ತೋರಿಸಿದರು? ಅದು ಒಂದು ಅದ್ಭುತ ರಹಸ್ಯ. ಕ್ರೈಸ್ತ ಧರ್ಮ ನಿನ್ನ ನೆರೆಹೊರೆಯವನನ್ನು ನಿನ್ನಂತೆ ಪ್ರೀತಿಸು ಎಂದು ಹೇಳುತ್ತದೆ. ಇದರ ಹಿಂದೆ ಯೇಸು ಕ್ರಿಸ್ತನ ಬೈಬಲ್ ಕಥೆಯಿದೆ. ಅವನು ಶತ್ರುವಿನಲ್ಲೂ ಪ್ರೀತಿಯನ್ನು ಕಂಡು. ಆದರೆ ಇದು ನಿಮ್ಮ ಜೀವನದಲ್ಲಿ ಹೇಗೆ ಅನ್ವಯಿಸುತ್ತದೆ? ಒಂದು ಸಣ್ಣ ಉದಾಹರಣೆ, ನಿಮ್ಮ ನೆರೆಯವನೊಂದಿಗೆ ಜಗಳವಾದಾಗ ಈ ಮಾತು ನೆನಪಿಸಿಕೊಳ್ಳಿ ಮತ್ತು ನೀವು ಆಶ್ಚರ್ಯಗೊಳ್ಳುತ್ತೀರಿ. ಇಸ್ಲಾಂ ಧರ್ಮ ಶಾಂತಿ ಮತ್ತು ದಯೆಯ ಮಾರ್ಗವನ್ನು ತೋರಿಸುತ್ತದೆ. ಪ್ರವಾದಿ ಮುಹಮ್ಮದ್ನ ಜೀವನದಲ್ಲಿ ಒಂದು ಕಥೆಯಿದೆ. ಅವನು ಶತ್ರುಗಳನ್ನು ಮಾಫಿ ಮಾಡಿ ಶಾಂತಿಯನ್ನು ಸ್ಥಾಪಿಸಿದ್ದು. ಆದರೆ ನೀವು ತಿಳಿದಿದ್ದೀರಾ, ಈ ಶಾಂತಿಯ ಹಿಂದೆ ವೈಜ್ಞಾನಿಕ ರಹಸ್ಯವೇನು? ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ತಂತ್ರಗಳನ್ನು ಕಲಿಸುತ್ತದೆ. ಬೌದ್ಧ ಧರ್ಮ ಕರುಣೆ ಮತ್ತು ಸಂಯಮವನ್ನು ಬೋಧಿಸುತ್ತದೆ. ಬುದ್ಧನ ಜೀವನದಲ್ಲಿ ಸಿದ್ಧಾರ್ಥನು ರಾಜನ ಮಗನಾಗಿ ಜನಿಸಿ ಕರುಣೆಯಿಂದ ಜಗತ್ತನ್ನು ಬದಲಾಯಿಸಿದ್ದು. ಆದರೆ ಒಂದು ಪ್ರಶ್ನೆ, ನೀವು ಸಂಯಮವನ್ನು ನಿಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಈ ವಿಡಿಯೋದಲ್ಲಿ ನಾವು ಸರಳ ಉಪಾಯಗಳನ್ನು ಹೇಳುತ್ತೇವೆ ಮತ್ತು ನೀವು ಇದನ್ನು ಪ್ರಯತ್ನಿಸಿ ನೋಡಿ. ಹೆಸರುಗಳು ಬೇರೆ ಇರಬಹುದು, ಆದರೆ ಎಲ್ಲವೂ ಕಲಿಸುವುದು ಪ್ರೀತಿ ಮತ್ತು ಸತ್ಯವನ್ನು. ಆದರೆ ಇದು ನಿಮಗೆ ಹೊಸದೇನು? ಕಾಯ್ತೀರಿ, ನಾವು ಇನ್ನಷ್ಟು ಆಳವಾಗಿ ಹೋಗೋಣ. ಧರ್ಮ ಮತ್ತು ವಿಜ್ಞಾನ ಕೂಡ ಪರಸ್ಪರ ಸಂಬಂಧವಿದೆ. ನಮ್ಮ ಹಿರಿಯರು ಧರ್ಮದ ಹೆಸರಿನಲ್ಲಿ ಹೇಳಿಕೊಟ್ಟ ಅನೇಕ ಆಚರಣೆಗಳಿಗೆ ವೈಜ್ಞಾನಿಕ ಕಾರಣಗಳಿವೆ. ಉದಾಹರಣೆಗೆ, ಉಪವಾಸ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು, ಏಕೆಂದರೆ ಅದು ನಮ್ಮ ದೇಹದ ಡಿಟಾಕ್ಸ್ ಪ್ರಕ್ರಿಯೆಯನ್ನು ಆರಂಭಿಸುತ್ತದೆ. ಮತ್ತು ನೀವು ಯೋಚಿಸಿದ್ದೀರಾ, ಆಧುನಿಕ ವೈದ್ಯಕೀಯ ಶಾಸ್ತ್ರ ಇದನ್ನು ಒಪ್ಪಿಕೊಂಡಿದೆಯಾ? ಹೌದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಂದು ಕರೆಯುತ್ತಾರೆ. ಆದರೆ ಇದರ ಮೂಲ ಹಿಂದೂ ಧರ್ಮದ ಉಪವಾಸದಲ್ಲೇ. ಮುಂಜಾನೆ ಸೂರ್ಯ ನಮಸ್ಕಾರ ಮಾಡುವುದು ಶಕ್ತಿಯನ್ನು ನೀಡುತ್ತದೆ, ಏಕೆಂದರೆ ಸೂರ್ಯನ ಕಿರಣಗಳು ವಿಟಮಿನ್ ಡಿ ನೀಡಿ ನಮ್ಮ ಎಲಿಮೆಂಟ್ಸ್ ಅನ್ನು ಸಮತೋಲನಗೊಳಿಸುತ್ತದೆ. ಆದರೆ ಇದರ ಹಿಂದೆ ಒಂದು ಪುರಾಣ ಕಥೆಯಿದೆ, ಸೂರ್ಯದೇವನ ಮಗ ಸೂರ್ಯನಾರಾಯಣನ ಕಥೆ.
ಅವನು ರಾಮನಿಗೆ ಶಕ್ತಿಯನ್ನು ನೀಡಿದ್ದು ಹೇಗೆ? ಈ ಕಥೆಯನ್ನು ನಾವು ಈಗ ಹೇಳುತ್ತೇವೆ ಮತ್ತು ನೀವು ಮುಂದುವರಿಸಿ ಕೇಳಿ. ಧರ್ಮವು ನಮ್ಮ ಮನಸ್ಸನ್ನು ಶಿಸ್ತುಬದ್ಧಗೊಳಿಸಿದರೆ ವಿಜ್ಞಾನವು ಜಗತ್ತನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಯೋಗ ಮಾಡುವುದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಾಸಾ ಸಹ ಇದನ್ನು ಒಪ್ಪಿಕೊಂಡಿದೆ. ಆದರೆ ನೀವು ತಿಳಿದಿದ್ದೀರಾ, ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಯೋಗದ ರಹಸ್ಯವನ್ನು ಹೇಳಿದ್ದು ಹೇಗೆ? ಅದು ಒಂದು ಅದ್ಭುತ ಚರ್ಚೆ. ಇಂದಿನ ವೇಗದ ಬದುಕಿನಲ್ಲಿ ಮನುಷ್ಯ ಶಾಂತಿಗಾಗಿ ಹಾತೊರೆಯುತ್ತಿದ್ದಾನೆ. ಧರ್ಮವು ನಮಗೆ ಆಂತರಿಕ ಶಾಂತಿಯನ್ನು ನೀಡಬೇಕೇ ಹೊರತು ಗೊಂದಲವನ್ನಲ್ಲ. ಧರ್ಮದ ಹೆಸರಿನಲ್ಲಿ ಕಿತ್ತಾಡುವುದಕ್ಕಿಂತ ಅದರ ಸಾರವನ್ನು ಅಳವಡಿಸಿಕೊಂಡು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಇಂದಿನ ತುರ್ತು ಅಗತ್ಯ. ಹಸಿದವನಿಗೆ ಅನ್ನ ನೀಡುವುದು ಯಾವುದೇ ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ. ಆದರೆ ಒಂದು ಪ್ರಶ್ನೆ, ನೀವು ಇಂದು ಒಬ್ಬ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದ್ದೀರಾ? ಇಲ್ಲದಿದ್ದರೆ ಈ ವಿಡಿಯೋ ಕೊನೆಗೆ ಒಂದು ಸವಾಲು ನೀಡುತ್ತೇವೆ, ಅದನ್ನು ಪ್ರಯತ್ನಿಸಿ. ಕೊನೆದಾಗಿ, ದೇವರು ಇರುವುದು ಕೇವಲ ಕಲ್ಲಿನಲ್ಲಲ್ಲ, ಅದು ನಮ್ಮ ಒಳ್ಳೆಯ ಕೆಲಸಗಳಲ್ಲಿ ಮತ್ತು ಆಲೋಚನೆಗಳಲ್ಲಿದೆ. ಜಾತಿ ನೀತಿಗಳಿಗಿಂತ ನೀತಿವಂತನಾಗುವುದು ಹೆಚ್ಚು ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಮಸ್ಕಾರ. ಆದರೆ ಇದು ಕೇವಲ ಆರಂಭ. ನಾವು ಈಗ ಆಳವಾಗಿ ಹೋಗೋಣ. ಗೆಳೆಯರೇ, ಧರ್ಮದ ಈ ರಹಸ್ಯವನ್ನು ಇನ್ನಷ್ಟು ವಿಸ್ತರಿಸೋಣ. ಹಿಂದೂ ಧರ್ಮದಲ್ಲಿ ಅಹಿಂಸೆಯ ಕಥೆಯನ್ನು ತೆಗೆದುಕೊಳ್ಳಿ. ಮಹಾವೀರನು ಜೈನ ಧರ್ಮದಲ್ಲಿ ಅಹಿಂಸೆಯನ್ನು ಬೋಧಿಸಿದ್ದು. ಅವನು ಒಂದು ಬಾರಿ ಒಂದು ಸರ್ಪದೊಂದಿಗೂ ಸಂಭಾಷಿಸಿ ಅದನ್ನು ಶಾಂತಗೊಳಿಸಿದ ಕಥೆಯಿದೆ. ಆದರೆ ನಿಮಗೆ ಇದು ಏನು ಕಲಿಸುತ್ತದೆ? ಎಲ್ಲಾ ಜೀವಿಗಳಲ್ಲಿ ದೇವರನ್ನು ನೋಡುವುದು. ಮತ್ತು ನೀವು ಇದನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅನ್ವಯಿಸಬಹುದು? ಉದಾಹರಣೆಗೆ, ರಸ್ತೆಯಲ್ಲಿ ಒಂದು ಕೀಟವನ್ನು ಕಾಲಿಟ್ಟದೆ ತಪ್ಪಿಸುವುದರಿಂದಲೇ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಕ್ರೈಸ್ತ ಧರ್ಮದಲ್ಲಿ ಯೇಸುನ ಸಮರಿತನ ಕಥೆಯನ್ನು ನೆನಪಿಸಿಕೊಳ್ಳಿ. ಅವನು ಬಡವರಿಗೆ ಆಹಾರ ನೀಡಿದ್ದು 5 ರೊಟ್ಟಿಗಳಿಂದ ಸಾವಿರಾರು ಜನರನ್ನು ತೃಪ್ತಿಪಡಿಸಿದ ಕಥೆಯಿದೆ. ಆದರೆ ಇದರ ಹಿಂದೆ ಒಂದು ವೈಜ್ಞಾನಿಕ ತತ್ವವಿದೆ. ಶೇರಿಂಗ್ ಮೂಲಕ ಹ್ಯಾಪಿನೆಸ್ ಹೆಚ್ಚಾಗುತ್ತದೆ ಮತ್ತು ಸೈಕಾಲಜಿ ಸೈನ್ಸ್ ಇದನ್ನು ಪ್ರೂವ್ ಮಾಡಿದೆ. ಇಸ್ಲಾಂನಲ್ಲಿ ರಮಜಾನ್ ಉಪವಾಸದ ಕಥೆಯಿದೆ. ಅದು ದಯೆಯನ್ನು ಕಲಿಸುತ್ತದೆ ಮತ್ತು ವೈದ್ಯಕೀಯವಾಗಿ ಅದು ಇನ್ಸುಲಿನ್ ಲೆವೆಲ್ ಅನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಆದರೆ ನೀವು ತಿಳಿದಿದ್ದೀರಾ, ಈ ಉಪವಾಸವು ಮನಸ್ಸಿನ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತದೆ? ಇದು ಒಂದು ಮೆಂಟಲ್ ಟ್ರೈನಿಂಗ್. ಬೌದ್ಧ ಧರ್ಮದಲ್ಲಿ ದಲೈ ಲಾಮಲ ಕಥೆಯನ್ನು ತೆಗೆದುಕೊಳ್ಳಿ. ಅವನು ಟಿಬೆಟ್ನಲ್ಲಿ ಶಾಂತಿಯನ್ನು ಕಾಪಾಡಿದ್ದು ಕರುಣೆಯಿಂದ. ಆದರೆ ಇದರ ಹಿಂದೆ ನ್ಯೂರೋಸೈನ್ಸ್ ರಿಸರ್ಚ್ ಇದೆ. ಮೆಡಿಟೇಷನ್ ಬ್ರೈನ್ ವೇವ್ಸ್ ಅನ್ನು ಚೇಂಜ್ ಮಾಡುತ್ತದೆ. ಈಗ ಒಂದು ಕುತೂಹಲದ ಪ್ರಶ್ನೆ. ಧರ್ಮಗಳು ಒಂದೇ ಸಂದೇಶ ನೀಡುತ್ತವೆ ಎಂದರೆ ಏಕೆ ನಾವು ಧರ್ಮಾಂತರದ ಗೊಂದಲದಲ್ಲಿ ಬೀಳುತ್ತೇವೆ? ಇದರ ಉತ್ತರವನ್ನು ನಾವು ಇನ್ನು ಹೇಳುತ್ತೇವೆ ಮತ್ತು ಅದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಗೆಳೆಯರೆ, ಧರ್ಮದ ಈ ಸಂಬಂಧವನ್ನು ಇನ್ನಷ್ಟು ಉದಾಹರಣೆಗಳೊಂದಿಗೆ ನೋಡೋಣ. ಹಿಂದೂ ಧರ್ಮದಲ್ಲಿ ಗಣೇಶನ ಕಥೆಯನ್ನು ತೆಗೆದುಕೊಳ್ಳಿ. ಅವನು ವಿಘ್ನಗಳನ್ನು ತೊಡೆಯುವವನು. ಆದರೆ ಇದು ನಮಗೆ ಕಲಿಸುವುದೇನು? ಸಮಸ್ಯೆಗಳನ್ನು ಇಂಟೆಲಿಜೆನ್ಸ್ನಿಂದ ಎದುರಿಸುವುದು. ಮತ್ತು ಮಾಡರ್ನ್ ಸೈಕಾಲಜಿಯಲ್ಲಿ ಇದನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಎಂದು ಕರೆಯುತ್ತಾರೆ. ಕ್ರೈಸ್ತರಲ್ಲಿ ಸೇಂಟ್ ಫ್ರಾನ್ಸಿಸ್ನ ಕಥೆಯಿದೆ. ಅವನು ಪ್ರಕೃತಿಯೊಂದಿಗೆ ಮಾತನಾಡಿ ಪಕ್ಷಿಗಳನ್ನು ಆಕರ್ಷಿಸಿದ್ದು. ಇದು ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಸಂಬಂಧಿಸಿದೆ. ಇಸ್ಲಾಂನಲ್ಲಿ ಅಲ್ ಖ್ವಾರಿಜ್ಮಿ ಎಂಬ ಗಣಿತಶಾಸ್ತ್ರಜ್ಞನು ಧರ್ಮದಿಂದ ಪ್ರೇರಣೆ ಪಡೆದು ಅಲ್ಜಬ್ರಾ ಅನ್ನು ಕಂಡುಹಿಡಿದಿದ್ದು. ಆದರೆ ನೀವು ತಿಳಿದಿದ್ದೀರಾ, ಧರ್ಮದ ಶಿಸ್ತು ಈ ಆವಿಷ್ಕಾರಗಳಿಗೆ ಹೇಗೆ ಸಹಾಯ ಮಾಡಿತು? ಬೌದ್ಧರಲ್ಲಿ ಝೆನ್ ಮೆಡಿಟೇಷನ್ನ ಕಥೆಯಿದೆ. ಅದು ಮೈಂಡ್ಫುಲ್ನೆಸ್ ಅನ್ನು ಕಲಿಸುತ್ತದೆ ಮತ್ತು ಗೂಗಲ್ ಕಂಪನಿಯೇ ಇದನ್ನು ತನ್ನ ಸಿಬ್ಬಂದಿಗೆ ಬೋಧಿಸುತ್ತದೆ. ಇದೆಲ್ಲ ನಿಮಗೆ ಹೊಸವೇನೋ? ಇನ್ನೊಂದು ಪ್ರಶ್ನೆ, ವಿಜ್ಞಾನ ಧರ್ಮವನ್ನು ನಿರಾಕರಿಸುತ್ತದೆ ಎಂದು ಯೋಚಿಸುತ್ತೀರಾ ಅಥವಾ ಅದು ಧರ್ಮವನ್ನು ಬೆಂಬಲಿಸುತ್ತದೆ? ಈ ಚರ್ಚೆಯನ್ನು ನಾವು ಮುಂದುವರಿಸುತ್ತೇವೆ ಮತ್ತು ನೀವು ಆಶ್ಚರ್ಯಗೊಳ್ಳುತ್ತೀರಿ. ಇಂದಿನ ಬದುಕಿನಲ್ಲಿ ಶಾಂತಿಯನ್ನು ಹುಡುಕುವುದು ಕಷ್ಟ, ಆದರೆ ಧರ್ಮದ ಸಾರವನ್ನು ಅಳವಡಿಸಿಕೊಂಡರೆ ಸುಲಭ. ಉದಾಹರಣೆಗೆ, ಒಂದು ಸಣ್ಣ ಕೆಲಸ, ದಿನಕ್ಕೊಮ್ಮೆ ಒಬ್ಬರಿಗೆ ಸಹಾಯ ಮಾಡಿ. ಅದು ನಿಮ್ಮ ಹೃದಯವನ್ನು ತುಂಬುತ್ತದೆ ಮತ್ತು ಸೈನ್ಸ್ ಹೇಳುತ್ತದೆ ಇದು ಎಂಡಾರ್ಫಿನ್ಸ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ದೊಡ್ಡ ಪುಣ್ಯ. ರಾಮಾಯಣದಲ್ಲಿ ಹನುಮಂತನು ಸೀತೆಯನ್ನು ಹುಡುಕಿ ಸಹಾಯ ಮಾಡಿದ್ದು ಅದು ಧರ್ಮದ ಮಾದರಿ. ಆದರೆ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಹೇಗೆ ಮಾಡಬಹುದು? ಒಂದು ಸರಳ ಉಪಾಯ: ನಿಮ್ಮ ಸುತ್ತಮುತ್ತಲಿನ ಬಡವನಿಗೆ ಒಂದು ಭೋಜನ ನೀಡಿ ಮತ್ತು ನೀವು ಆನಂದವನ್ನು ಅನುಭವಿಸುತ್ತೀರಿ. ದೇವರು ಒಳ್ಳೆಯ ಕೆಲಸಗಳಲ್ಲಿದ್ದಾನೆ. ಜಾತಿ ನೀತಿಗಳಿಗಿಂತ ನೀತಿವಂತಿಕೆ ಮುಖ್ಯ. ಮಹಾಭಾರತದಲ್ಲಿ ಧರ್ಮರಾಜ ಯುಧಿಷ್ಠಿರನು ನೀತಿಯಿಂದ ಗೆದ್ದಿದ್ದು. ಆದರೆ ಇಂದು ನಾವು ಇದನ್ನು ಮರೆಮಾಚುತ್ತೇವೆ. ಆದರೆ ಒಂದು ಪ್ರಶ್ನೆ, ನೀತಿವಂತಿಕೆಯು ನಿಮಗೆ ಏನು ಕೊಡುತ್ತದೆ? ಶಾಂತಿ ಮತ್ತು ಗೌರವ. ಈಗ ನಾವು ಇನ್ನಷ್ಟು ಕಥೆಗಳನ್ನು ಹೇಳೋಣ. ಸಿಖ್ ಧರ್ಮದಲ್ಲಿ ಗುರು ನಾನಕನ ಕಥೆಯಿದೆ.
ಅವನು ಎಲ್ಲರಿಗೂ ಒಂದೇ ದೇವರನ್ನು ಬೋಧಿಸಿ ಭೋಜನಾಲಯವನ್ನು ತೆರೆದು ಸಹಾಯ ಮಾಡಿದ್ದು. ಇದು ಮಾನವೀಯತೆಯ ಮಾದರಿ. ಮತ್ತು ನೀವು ತಿಳಿದಿದ್ದೀರಾ, ಇದರ ಹಿಂದೆ ಸಮಾನತೆಯ ತತ್ವವಿದೆ. ಅದು ಆಧುನಿಕ ಹಕ್ಕುಗಳಿಗೆ ಮೂಲ. ಜೈನ ಧರ್ಮದಲ್ಲಿ ಪರಸ್ಪರ ಸಹಾಯದ ಕಥೆಯಿದೆ. ಅಹಿಂಸೆಯನ್ನು ಅನುಸರಿಸಿ ಪ್ರಾಣಿಗಳನ್ನು ರಕ್ಷಿಸುವುದು. ಆದರೆ ಇದು ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ಗೆ ಹೇಗೆ ಸಂಬಂಧ? ವೆಜಿಟೇರಿಯನ್ ಡಯೆಟ್ ಧರ್ಮದಿಂದ ಬಂದು ಆರೋಗ್ಯಕ್ಕೆ ಒಳ್ಳೆಯದು. ಈಸ್ಟರ್ನ್ ಆರ್ಥೋಡಾಕ್ಸ್ ಕ್ರೈಸ್ತರಲ್ಲಿ ಲೆಂಟ್ ಫಾಸ್ಟಿಂಗ್ನ ಕಥೆಯಿದೆ. ಅದು ಶಿಸ್ತನ್ನು ಕಲಿಸುತ್ತದೆ. ಮತ್ತು ಸೈನ್ಸ್ ಹೇಳುತ್ತದೆ ಫಾಸ್ಟಿಂಗ್ ಕ್ಯಾನ್ಸರ್ ರಿಸ್ಕ್ ಅನ್ನು ಕಡಿಮೆ ಮಾಡುತ್ತದೆ. ಬೌದ್ಧರಲ್ಲಿ ತಿಬೆಟನ್ ಬೌದ್ಧರ ಕಥೆಯಿದೆ. ಅವರು ಮ್ಯಾಂಡಲಾ ಡ್ರಾಯಿಂಗ್ ಮೂಲಕ ಮನಸ್ಸನ್ನು ಶಾಂತಗೊಳಿಸುತ್ತಾರೆ. ಇದು ಆರ್ಟ್ ಥೆರಪಿಯಾಗಿ ಕೆಲಸ ಮಾಡುತ್ತದೆ. ಈಗ ಒಂದು ದೊಡ್ಡ ಪ್ರಶ್ನೆ: ಧರ್ಮಗಳು ಶಾಂತಿ ನೀಡುತ್ತವೆ ಎಂದರೆ ಏಕೆ ಧಾರ್ಮಿಕ ಯುದ್ಧಗಳು ನಡೆಯುತ್ತವೆ? ಇದರ ಉತ್ತರವು ಒಂದು ರಹಸ್ಯ. ನಾವು ಧರ್ಮದ ಸಾರವನ್ನು ಮರೆತು ಹೊರಗಿನ ರೂಪಕ್ಕೆ ಬಿಗಿಯುತ್ತೇವೆ. ಆದರೆ ಮಾನವೀಯತೆಯನ್ನು ಅಳವಡಿಸಿದರೆ ಎಲ್ಲಾ ಸಮಸ್ಯೆಗಳು ತಪ್ಪುತ್ತವೆ. ಗೆಳೆಯರೆ, ಇದನ್ನು ಉದಾಹರಣೆಯೊಂದಿಗೆ ನೋಡೋಣ. ಮಹಾತ್ಮ ಗಾಂಧೀಜಿ ಹಿಂದೂ ಧರ್ಮದ ಅಹಿಂಸೆಯನ್ನು ಬಳಸಿ ಬ್ರಿಟಿಷ್ ರಾಜನ್ನು ಸೋಲಿಸಿದ್ದು. ಅದು ಜಗತ್ತಿಗೆ ಮಾದರಿ. ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಕ್ರೈಸ್ತ ಧರ್ಮದ ಪ್ರೀತಿಯನ್ನು ಬಳಸಿ ಅಮೆರಿಕಾದಲ್ಲಿ ಸಮಾನತೆಗಾಗಿ ಹೋರಾಡಿದ್ದು. ಇದು ಒಂದೇ ಸಂದೇಶ. ಇಸ್ಲಾಂನಲ್ಲಿ ಸೂಫಿ ಸಂತರ ಕಥೆಯಿದೆ. ಅವರು ಮ್ಯೂಸಿಕ್ ಮೂಲಕ ಶಾಂತಿಯನ್ನು ಬಿಡುಗಡೆ ಮಾಡುತ್ತಾರೆ. ಮತ್ತು ಸೈನ್ಸ್ ಹೇಳುತ್ತದೆ ಮ್ಯೂಸಿಕ್ ಬ್ರೈನ್ ಅನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಬೌದ್ಧರಲ್ಲಿ ತಿಚ್ ನ್ಯಾತ್ ಹ್ಯಾನ್ನ ಕಥೆಯಿದೆ. ಅವನು ವಿಯೆಟ್ನಾಂ ಯುದ್ಧದಲ್ಲಿ ಶಾಂತಿಯನ್ನು ಬೋಧಿಸಿ ನೊಬೆಲ್ ಪ್ರೈಸ್ ಪಡೆದಿದ್ದು. ಆದರೆ ನೀವು ತಿಳಿದಿದ್ದೀರಾ, ಮೆಡಿಟೇಷನ್ ಯುದ್ಧದ ಒತ್ತಡವನ್ನು ಹೇಗೆ ಕಡಿಮೆ ಮಾಡುತ್ತದೆ? ಇದು ಸೈನ್ಸ್ನಲ್ಲಿ ಪ್ರೂವ್ ಆಗಿದೆ. ಇಂದು ನಾವು ಧರ್ಮದ ಹೆಸರಿನಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತೇವೆ. ಆದರೆ ಸರಿಯಾದ ರೀತಿಯಲ್ಲಿ ಅಳವಡಿಸಿದರೆ ಬದುಕು ಸುಂದರವಾಗುತ್ತದೆ. ಉದಾಹರಣೆಗೆ, ದಿನಕ್ಕೊಮ್ಮೆ 5 ನಿಮಿಷ ಮೆಡಿಟೇಷನ್ ಮಾಡಿ. ನೀವು ಶಾಂತಿಯನ್ನು ಅನುಭವಿಸುತ್ತೀರಿ. ಹಸಿದವನಿಗೆ ಅನ್ನ ನೀಡುವುದು ದೊಡ್ಡ ಧರ್ಮ. ರಾಮನು ಶಬರಿಯನ್ನು ಆಶೀರ್ವದಿಸಿದ ಕಥೆಯಂತೆ ಅದು ಭಕ್ತಿಯನ್ನು ಮೀರಿದ ಮಾನವೀಯತೆ. ಮತ್ತು ನೀವಿದನ್ನು ನಿಮ್ಮ ಮನೆಯಲ್ಲಿ ಪ್ರಯತ್ನಿಸಿ. ಒಬ್ಬ ಬಡವನಿಗೆ ತಿಂಡಿ ನೀಡಿ. ನಿಮ್ಮ ಹೃದಯ ತುಂಬುತ್ತದೆ. ದೇವರು ಕಲ್ಲಿನಲ್ಲಲ್ಲ, ಕೆಲಸಗಳಲ್ಲಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ, ಅಂದರೆ ಕೆಲಸ ಮಾಡು, ಫಲದ ಬಗ್ಗೆ ಚಿಂತೆ ಮಾಡಬೇಡ. ಆದರೆ ಇದು ನಿಮ್ಮ ಜೀವನದಲ್ಲಿ ಹೇಗೆ? ಸರಳ: ಒಳ್ಳೆಯ ಕೆಲಸ ಮಾಡಿ, ದೇವರು ನಿಮ್ಮೊಂದಿಗಿರುತ್ತಾನೆ. ಜಾತಿ ನೀತಿಗಳು ಮುಖ್ಯವಲ್ಲ, ನೀತಿವಂತಿಕೆ. ಯುಧಿಷ್ಠಿರನಂತೆ ಸತ್ಯವನ್ನು ಹೇಳಿ, ನೀವು ಗೆಲ್ಲುತ್ತೀರಿ. ಈಗ ಒಂದು ಸವಾಲು: ಈ ವಿಡಿಯೋ ನೋಡಿದ ನಂತರ ಒಬ್ಬರಿಗೆ ಸಹಾಯ ಮಾಡಿ ಮತ್ತು ಕಮೆಂಟ್ನಲ್ಲಿ ಹೇಳಿ, ನಾವು ರೀಡ್ ಮಾಡುತ್ತೇವೆ. ಗೆಳೆಯರೆ, ಧರ್ಮದ ಈ ರಹಸ್ಯಗಳನ್ನು ಇನ್ನಷ್ಟು ವಿಸ್ತರಿಸೋಣ. ಜೂಡಯಿಸಂ ಧರ್ಮದಲ್ಲಿ 10 ಕಮ್ಯಾಂಡ್ಮೆಂಟ್ಸ್ ಕಥೆಯಿದೆ. ಅದು ನೈತಿಕತೆಯನ್ನು ಕಲಿಸುತ್ತದೆ ಮತ್ತು ಇದು ಆಧುನಿಕ ಲಾಗೆ ಮೂಲ. ಆದರೆ ನೀವು ತಿಳಿದಿದ್ದೀರಾ, ತ್ಯಾಗ ಮಾಡಬೇಡ ಎಂಬುದು ಹೇಗೆ ಎಕನಾಮಿಕ್ಸ್ಗೆ ಸಂಬಂಧ? ಇದು ಸುಸ್ಥಿರತೆಯ ತತ್ವ. ಶಿಂಟೋ ಧರ್ಮದಲ್ಲಿ ಜಪಾನ್ನಲ್ಲಿ ಪ್ರಕೃತಿಯನ್ನು ದೇವರಾಗಿ ಪೂಜಿಸುವ ಕಥೆಯಿದೆ. ಅದು ಎನ್ವಿರಾನ್ಮೆಂಟಲಿಸಂಗೆ ಮೂಲ. ಮತ್ತು ಸೈನ್ಸ್ ಹೇರುತ್ತದೆ ನೇಚರ್ ಥೆರಪಿ ಮೆಂಟಲ್ ಹೆಲ್ತ್ಗೆ ಒಳ್ಳೆಯದು. ಸಿಖ್ ಧರ್ಮದಲ್ಲಿ ಲಂಗರ್ ಭೋಜನಾಲಯದ ಕಥೆಯನ್ನು ನೆನಪಿಸಿಕೊಳ್ಳಿ. ಎಲ್ಲರೂ ಒಟ್ಟಿಗೆ ತಿನ್ನುವುದು ಸಮಾನತೆಯನ್ನು ಕಲಿಸುತ್ತದೆ. ಆದರೆ ಇದು ಸೋಷಿಯಲ್ ಸೈನ್ಸ್ನಲ್ಲಿ ಕಮ್ಯುನಿಟಿ ಬಿಲ್ಡಿಂಗ್. ಜೈನರಲ್ಲಿ ಅಣುವಿಕೆಯ ಕಥೆಯಿದೆ, ಅಣುಗಳನ್ನು ರಕ್ಷಿಸುವುದು. ಇದು ಕ್ವಾಂಟಮ್ ಫಿಸಿಕ್ಸ್ಗೆ ಸಂಬಂಧಿಸಿದಂತೆ ಕಾಣುತ್ತದೆ. ಎಲ್ಲವೂ ಸಂಪರ್ಕಗೊಂಡಿದೆ. ಕ್ರೈಸ್ತರಲ್ಲಿ ಪ್ಯಾರಬಲ್ ಆಫ್ ದ ಗುಡ್ ಸಮರಿಟನ್ ಕಥೆಯಿದೆ, ಶತ್ರುವಿನನ್ನು ಸಹಾಯ ಮಾಡುವುದು. ಇದು ಸೈಕಾಲಜಿಯಲ್ಲಿ ಎಂಪಥಿ ಕಲಿಸುತ್ತದೆ. ಇಸ್ಲಾಂನಲ್ಲಿ ಜಕಾತ್ ದಾನದ ಕಥೆಯಿದೆ. ಅದು ಎಕನಾಮಿಕ್ ಈಕ್ವಾಲಿಟಿ ತರುತ್ತದೆ ಮತ್ತು ಇದು ಸೋಷಿಯಲ್ ವೆಲ್ಫೇರ್ ಸಿಸ್ಟಮ್ಗೆ ಮೂಲ. ಬೌದ್ಧರಲ್ಲಿ ಎಂಟಿನೆಸ್ ತತ್ವದ ಕಥೆಯಿದೆ, ಎಲ್ಲವೂ ಶೂನ್ಯ ಎಂದು. ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದನ್ನು ಪ್ರೂವ್ ಮಾಡುತ್ತದೆ. ಈಗ ಒಂದು ಆಸಕ್ತಿಕರ ಪ್ರಶ್ನೆ: ಧರ್ಮ ಮತ್ತು ವಿಜ್ಞಾನ ಒಂದೇ ರೀತಿಯಾಗಿ ಜಗತ್ತನ್ನು ವಿವರಿಸುತ್ತವೆಯೇ? ಹೌದು. ಉದಾಹರಣೆಗೆ, ಬಿಗ್ ಬ್ಯಾಂಗ್ ಥಿಯರಿ ಹಿಂದೂ ಧರ್ಮದ ಬ್ರಹ್ಮಾಂಡ ಸೃಷ್ಟಿಯ ಕಥೆಗೆ ಸಮಾನ. ಗೆಳೆಯರೆ, ಇಂದಿನ ಜೀವನದಲ್ಲಿ ಶಾಂತಿಗಾಗಿ ಹೋರಾಡುತ್ತಿದ್ದೇವೆ. ಆದರೆ ಧರ್ಮದ ಸರಳ ಆಚರಣೆಗಳು ಸಹಾಯ ಮಾಡುತ್ತವೆ. ಉದಾಹರಣೆಗೆ, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ, ನಿಮ್ಮ ಎನರ್ಜಿ ಹೆಚ್ಚಾಗುತ್ತದೆ. ಮತ್ತು ಸೈನ್ಸ್ ಹೇಳುತ್ತದೆ ಇದು 21 ದಿನಗಳಲ್ಲಿ ಹ್ಯಾಬಿಟ್ ಆಗುತ್ತದೆ. ಉಪವಾಸದಿಂದ ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಆಗುತ್ತದೆ. ಮತ್ತು ಮೊಹರ್ರಂ, ರಮಜಾನ್ ಅಥವಾ ಏಕಾದಶಿ ಇದನ್ನು ಪ್ರೂವ್ ಮಾಡುತ್ತದೆ. ಧರ್ಮದ ಹೆಸರಿನಲ್ಲಿ ಕಿತ್ತಾಟ ಬೇಡ, ಸಹಾಯ ಮಾಡಿ. ಒಂದು ದಿನಕ್ಕೊಮ್ಮೆ ಒಬ್ಬರನ್ನು ಸಂತೋಷಗೊಳಿಸಿ, ನಿಮ್ಮ ಜೀವನ ಬದಲಾಗುತ್ತದೆ. ಹಸಿದವನಿಗೆ ಅನ್ನ ನೀಡುವುದು ದೊಡ್ಡ ಧರ್ಮ. ಚಾಣಕ್ಯನ ಕಥೆಯಂತೆ ಅವನು ಬಡತನದಿಂದ ಏಳಿ ರಾಜ್ಯವನ್ನು ನಡೆಸಿದ್ದು ನೀತಿಯಿಂದ. ಆದರೆ ನೀತಿವಂತಿಕೆಯು ಯಾವಾಗಲೂ ಗೆಲ್ಲುತ್ತದೆ. ದೇವರು ಕೆಲಸಗಳಲ್ಲಿದ್ದಾನೆ.
ಒಂದು ಸಣ್ಣ ಕಥೆ. ಒಬ್ಬ ಬಡವನು ದೇವರನ್ನು ಹುಡುಕಿ ತನ್ನ ಸಹಾಯದ ಮೂಲಕ ಅವನನ್ನು ಕಂಡುಹಿಡಿದ. ಜಾತಿ ಮುಖ್ಯವಲ್ಲ, ಮನಸ್ಸು. ರಾಮಕೃಷ್ಣ ಪರಮಹಂಸನಂತೆ ಎಲ್ಲಾ ಧರ್ಮಗಳನ್ನು ಒಪ್ಪಿಕೊಂಡು ಜೀವಿಸಿ. ಈ ವಿಡಿಯೋ ಕೊನೆಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನುಭವ ಹೇಳಿ. ಧರ್ಮ ನಿಮಗೆ ಏನು ಕಲಿಸಿದೆ? ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.